ಉಗ್ರರ ಚಟುವಟಿಕೆಗಳನ್ನ ಯುದ್ಧದ ಚಟುವಟಿಕೆ, ಉಗ್ರರ ಚಟುವಟಿಕೆ ಯುದ್ಧದ ಚಟುವಟಿಕೆ. ಮೋದಿ ಸರ್ಕಾರದಿಂದ ಮಹತ್ವದ ತೀರ್ಮಾನ ಇದು. ಉಗ್ರರ ಚಟುವಟಿಕೆಯನ್ನ ಯುದ್ಧದ ಚಟುವಟಿಕೆ ಅಂತ ಘೋಷಣೆ ಮಾಡಬೇಕು. ಮೋದಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಂದು ವೇಳೆ ಮುಂದೆ ಯಾವುದಾದ್ರೂ ಉಗ್ರ ಚಟುವಟಿಕೆಗಳು ಆದರೆ ಅದು ಯುದ್ಧಕ್ಕೆ ನಾಂದಿ ಆಗುತ್ತೆ ಅಂತ ಇದರ ಸೂಚನೆ. ಮೋದಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಟೆರರಿಸಂ ಈಸ್ ಕನ್ಸಿಡರ್ಡ್ ಆಸ್ ಅ ಆಕ್ಟ್ ಆಫ್ ವಾರ್. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಟೆರರಿಸಂ ಆಗಿರ್ಬೋದು, ಭಯ ಹುಟ್ಟಿಸುವಂತ ಕೆಲಸ ಆಗಿರ್ಬೋದು, ಇದು ಆಕ್ಟ್ ಆಫ್ ವಾರ್. ಇನ್ನು ಮುಂದೆ ಆಗಲಿ ಈಗಲೇ ಆಗಲಿ ಎಲ್ಲಾದರೂ ಉಗ್ರವಾದದ ಚಟುವಟಿಕೆಗಳು ಮುಂದುವರೆದ್ರೆ ಅದನ್ನ ಯುದ್ಧಕ್ಕೆ ನಾಂದಿ ಅಂತಾನೆ ಘೋಷಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ದಾಳಿ ಮಾಡೋದು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಒಂದು ವೇಳೆ ಉಗ್ರ ದಾಳಿ ಆದರೆ ನೇರವಾಗಿ ಯುದ್ಧಕ್ಕೆ ಇಳಿದು ಬಿಡ್ತೀವಿ. ನಮ್ಮ ಎಲ್ಲ ಫೋರ್ಸ್ಗಳು ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸ್ತವೆ. ಪಾಕಿಸ್ತಾನದ ಒಳಗೆ ನುಗ್ಗಿ ಯುದ್ಧ ಮಾಡ್ತೀವಿ ಅಂತ ಇದರ ಅರ್ಥ. ಉಗ್ರ ಚಟುವಟಿಕೆಗಳನ್ನ ಇನ್ನು ಮುಂದೆ ಯುದ್ಧದ ಚಟುವಟಿಕೆ ಅಂತ ಹೇಳ್ತೀವಿ ನಾವು. ಮೋದಿ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಯಾವತ್ತೂ ಕೂಡ ಉಗ್ರವಾದವನ್ನ ಭಾರತ ಆಗಲಿ ಈಗಿನ ಸರ್ಕಾರ ಆಗಲಿ ಎಸ್ಪೆಷಲಿ ಲೈಟ್ ಆಗಿ ತೆಗೆದುಕೊಂಡಿಲ್ಲ, ಯಾವತ್ತೂ ತಗೊಂಡಿಲ್ಲ. ಝೀರೋ ಟಾಲರೆನ್ಸ್ ಈ ಸರ್ಕಾರಕ್ಕೆ, ಝೀರೋ ಟಾಲರೆನ್ಸ್. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಬಹಳ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದರ ಅರ್ಥ ಏನು ಅಂತ ಲಾರ್ಜರ್ ಪರ್ಸ್ಪೆಕ್ಟಿವ್ ನಲ್ಲಿ? ವಾಸುದೇವ್, ಮುಖ್ಯವಾಗಿ ಮೋದಿ ಸರ್ಕಾರ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಏನಂದ್ರೆ ಯಾವುದೇ ಉಗ್ರಗಾಮಿ ಚಟುವಟಿಕೆ, ಭಯೋತ್ಪಾದನಾ ಚಟುವಟಿಕೆಯನ್ನು ಕೂಡ ಯುದ್ಧದ ಚಟುವಟಿಕೆ ಅಂತಾನೆ ಪರಿಗಣಿಸಲಾಗುತ್ತೆ. ಹಾಗಾಗಿ ಭಾರತದ ವಿರುದ್ಧ ಯಾರೇ ಯುದ್ಧ ಸಾರಿದ್ರು ಕೂಡ ಅವ್ರಿಗೆ ತಕ್ಕದಾದಂತಹ ಪ್ರತ್ಯುತ್ತರವನ್ನ ನೀಡಲಾಗುತ್ತೆ. ಇನ್ನು ಮುಂದೆ ಭಯೋತ್ಪಾದನಾ ಚಟುವಟಿಕೆನ ಯಾವುದನ್ನೂ ಕೂಡ ನಾವು ಹಗುರವಾಗಿ ಪರಿಗಣಿಸೋದಿಲ್ಲ. ಅದು ಭಾರತದ ವಿರುದ್ಧ ಸಾರುವಂತ ಯುದ್ಧ ಅಂತ ಪರಿಗಣಿಸಿ ಆ ಯುದ್ಧವನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು, ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆನ ಕೊಡ್ಬೇಕು, ಅದೇ ರೀತಿಯಾದಂತಹ ಪ್ರತಿಕ್ರಿಯೆನ ಕೊಡ್ತೇವೆ. ಈಗ ಒಬ್ಬನೇ ಭಯೋತ್ಪಾದಕ ಆಗಿರ್ಲಿ ಅಥವಾ ಇಬ್ಬರೇ ಭಯೋತ್ಪಾದಕರಿರ್ಲಿ, ಅವರು ಭಾರತದ ವಿರುದ್ಧ ಯಾವುದೇ ಭಯೋತ್ಪಾದನೆಯ ಚಟುವಟಿಕೆಯನ್ನು ನಡೆಸಿದ್ರು ಕೂಡ ಅದನ್ನ ಭಾರತದ ವಿರುದ್ಧ ನಡೆಸಿದಂತಹ ಯುದ್ಧದ ಚಟುವಟಿಕೆ ಅಂತಾನೆ ಪರಿಗಣಿಸಿ ಅದಕ್ಕೆ ಅದೇ ರೀತಿಯಾದಂತಹ ಪ್ರತಿಕ್ರಿಯೆನ ನೀಡಲಿಕ್ಕೆ ಈಗ ಮೋದಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಹಿಂದೆ ಬೇರೆ ಬೇರೆ ಭಯೋತ್ಪಾದನಾ ಸಂಘಟನೆಗಳಲ್ಲಿ ಇದ್ದಂತ ಭಯೋತ್ಪಾದಕರೇ ಒಂದು ಸಂಘಟನೆಯನ್ನ ಬಿಟ್ಟು ಇನ್ನೊಂದು ಸಂಘಟನೆಗೆ ಹೋಗಿ ಸೇರ್ಕೊಳ್ತಾ ಇದ್ರು. ಒಂದು ಭಯೋತ್ಪಾದನಾ ಸಂಘಟನೆಯನ್ನ ಬ್ಯಾನ್ ಮಾಡಿದ್ರೆ ಮತ್ತೊಂದು ಭಯೋತ್ಪಾದನಾ ಸಂಘಟನೆನ ಹುಟ್ಟಾಕೊಳ್ತಾ ಇದ್ರು. ಇದರಿಂದಾಗಿ ಭಯೋತ್ಪಾದನಾ ಸಂಘಟನೆಗಳನ್ನ, ಭಯೋತ್ಪಾದಕರನ್ನ ಏನ್ ಅವ್ರ ಬಗ್ಗೆ ಭಯೋತ್ಪಾದಕರು ಘೋಷಣೆ ಮಾಡಿದ್ರು ಭಯೋತ್ಪಾದನಾ ಸಂಘಟನೆಯನ್ನ, ಆ ಸಂಘಟನೆ ಮುಚ್ಚಾಕ್ಬಿಟ್ಟು ಇನ್ನೊಂದು ಸಂಘಟನೆ ಹುಟ್ಟಾಕೊಂಡ್ಬಿಡ್ತಿದ್ರು. ಅದಕ್ಕೆ ಮೋದಿ ಸರ್ಕಾರನೂ ಕೂಡ ಒಂದು ಪರಿಹಾರ ಕಂಡುಕೊಳ್ತು. ಭಯೋತ್ಪಾದನಾ ಸಂಘಟನೆಯ ಬದಿಗೆ ಭಯೋತ್ಪಾದಕರನ್ನೇ ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ಹೇಳಿ ಘೋಷಣೆ ಮಾಡುವಂತ ತೀರ್ಮಾನ ತೆಗೆದುಕೊಳ್ತು. ಅದೇ ರೀತಿಯಲ್ಲಿ ಈಗ ಯಾವುದೇ ಒಬ್ಬ ಭಯೋತ್ಪಾದಕ ಆದ್ರೂ ಕೂಡ ಭಾರತದ ವಿರುದ್ಧ ಏನೇ ಭಯೋತ್ಪಾದನಾ ಚಟುವಟಿಕೆ ನಡೆಸಿದ್ರು ಅದನ್ನು ಕೂಡ ಯುದ್ಧ ಅಂತಾನೆ ಪರಿಗಣಿಸಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದು, ಅದನ್ನ ಮಟ್ಟ ಹಾಕೋದು, ಅದಕ್ಕೆ ಏನು ಪ್ರತ್ಯುತ್ತರ ಕೊಡಬೇಕು ಅದೇ ಪ್ರತ್ಯುತ್ತರವನ್ನ ಕೊಡುವಂತ ತೀರ್ಮಾನವನ್ನ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ವಾಸುದೇವ್, ಓಕೆ, ಈ ಹಿಂದೆ ಹೇಗಿತ್ತು ಅಪ್ರೋಚ್, ಈಗ ಈ ಹೇಳಿಕೆ ಅಥವಾ ಈ ನಿರ್ಧಾರದ ನಂತರ ಹೇಗೆ ಬದಲಾಗುತ್ತೆ ಅಂತ? ವಾಸುದೇವ್, ಈ ಹಿಂದೆ ಯಾವ್ದಾದ್ರು ಒಂದು ವೈರಿ ರಾಷ್ಟ್ರ ಅಷ್ಟೇ ಭಾರತದ ವಿರುದ್ಧ ಯುದ್ಧ ಘೋಷಿಸಲಿಕ್ಕೆ ಸಾಧ್ಯ. ಆ ವೈರಿ ರಾಷ್ಟ್ರ ಘೋಷಿಸಿದಂತ ಯುದ್ಧವನ್ನ ಮಾತ್ರವೇ ಭಾರತ ಕೂಡ ಯುದ್ಧ ಅಂತ ಪರಿಗಣಿಸಿ ಅದರ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡೋದು ಅಥವಾ ಯುದ್ಧದ ವಿರುದ್ಧ ಹೋರಾಟ ಮಾಡುವಂತದನ್ನ ಮಾಡ್ತಾ ಇತ್ತು. ಆದ್ರೀಗ ವೈರಿ ರಾಷ್ಟ್ರ ಯುದ್ಧ ಘೋಷಣೆ ಮಾಡೋದು ಬೇಕಾಗಿಲ್ಲ. ಒಬ್ಬ ಭಯೋತ್ಪಾದಕನು ಕೂಡ ಭಾರತದ ವಿರುದ್ಧ ಭಯೋತ್ಪಾದನಾ ಚಟುವಟಿಕೆ ನಡೆಸಿದ್ರು ಅದನ್ನು ಕೂಡ ಯುದ್ಧ ಅಂತಾನೆ ಪರಿಗಣಿಸುತ್ತೆ. ಈ ಹಿಂದೆ ಪಾಕಿಸ್ತಾನ, ಚೀನಾದ ವಿರುದ್ಧ ಭಾರತ ಯುದ್ಧಗಳಲ್ಲಿ ಹೋರಾಟ ನಡೆಸಿದೆ. ಆ ಪಾಕಿಸ್ತಾನ ಮತ್ತು ಚೀನಾ ವೈರಿ ರಾಷ್ಟ್ರಗಳು ಅವುಗಳು ಘೋಷಿಸಿದಂತ ಯುದ್ಧವನ್ನ ಮಾತ್ರನೇ ಯುದ್ಧ ಅಂತ ಪರಿಗಣಿಸ್ತಾ ಇತ್ತು. ಆದ್ರೆ ಈಗ ಆ ರೀತಿ ಅಲ್ಲ, ಭಯೋತ್ಪಾದಕನ ಚಟುವಟಿಕೆಯನ್ನು ಕೂಡ ಯುದ್ಧ ಅಂತಾನೆ ಪರಿಗಣಿಸಲಾಗುತ್ತೆ. ವಾಸುದೇವ್, ಓಕೆ, ಈಗ ಭಾರತದ ಪೆಹಲ್ಗಾಮ್ನಲ್ಲಿ ನಡೆದಿದ್ದು ಕೂಡ ಭಯೋತ್ಪಾದಕ ಕೃತ್ಯನೇ. ಅದು ನಾವು ಇದನ್ನ ಈಗ ಯುದ್ಧ ಅಂತ ಪರಿಗಣನೆ ಮಾಡಬೇಕಾ? ಓಕೆ, ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಇಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ ಈ ಒಂದು ಮಾತಿನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಬಹಳ ಸ್ಪಷ್ಟ. ಲಾರ್ಜರ್ ಪರ್ಸ್ಪೆಕ್ಟಿವ್ನಲ್ಲಿ ಇದನ್ನು ನಾವು ಚಿಂತನೆ ಮಾಡಬೇಕು, ನಾವು ಇದನ್ನು ಯೋಚನೆ ಮಾಡಬೇಕು. ಅವರು ಹೇಳಿದ್ದು ಮುಂಬರುವಂಥ ದಿನಗಳಲ್ಲಿ ಅಥವಾ ಈಗ ಈ ಯಾರೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾರೋ ಅದು ಯುದ್ಧಕ್ಕೆ ನಾಂದಿ ಆಗುತ್ತೆ, ಅದು ಯುದ್ಧದ ಚಟುವಟಿಕೆ. ಈಗಲೂ ಕೂಡ ಪೆಹಲ್ಗಾಮ್ನ ಮೇಲೆ ಆಗಿದ್ದೇನು ಉಗ್ರರ ದಾಳಿ. ನಾವು ದಾಳಿ ಮಾಡ್ತಾ ಇದ್ದೀವಿ, ಪ್ರತಿ ದಾಳಿ ಮಾಡ್ತಾ ಇದ್ದೀವಿ. ಇದರ ಅರ್ಥ ನಾವು ಆ ದೇಶದ ಮೇಲೆ ಯುದ್ಧ ಸಾರಿದ್ದೀವಿ ಅಂತ, ಯುದ್ಧ ಸಾರಿ ಆಗಿದೆ ಅಂತ ಅರ್ಥ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಹೇಳಿಕೆಯ ಅರ್ಥ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.